ಬಿಗ್ ಬಾಸ್ ಮನೆಗೆ ಬಂದ ಮಲ್ಲಮ್ಮ ಮೇಲೆ ಧ್ರುವಂತ್ಗೆ ಅಸಮಾಧಾನ. ತಲೆ ಮೇಲೆ ನೀರು ಸುರಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಗ್ರ್ಯಾಂಡ್ ಫಿನಾಲೆಗೆ ಒಂದು ವಾರ ಇದೆ. ಹೀಗಿರುವಾಗ ಈ ಸೀಸನ್ನಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಿಗಳು ದೊಡ್ಡ ಮನೆಗೆ ಬರ್ತಿದ್ದಾರೆ. ಮಲ್ಲಮ್ಮ ಕೂಡ ಬಂದಿದ್ದಾರೆ. ಪ್ರೋಮೋ ರಿಲೀಸ್ ಆಗಿದೆ. ಮಲ್ಲಮ್ಮ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಮಲ್ಲಮ್ಮ ಅವರು ಏನು ಗಿಲ್ಲಿ ಮಾತನಾಡ್ಸೋದೇ ಇಲ್ವಲ್ಲ ಅಂತ ಹೇಳಿದ್ದಾರೆ. ಗಿಲ್ಲಿ ನಟ ಅವರು ಏನು ಮಲ್ಲಮ್ಮ ಬ್ಯೂಟಿಫುಲ್ ಆಗೋಗಿದ್ಯಾ ಅಂತ ಮಾತನಾಡಿಸಿದ್ದಾರೆ. ಗಿಲ್ಲಿ ನಟ ಅವರು ಮಲ್ಲಮ್ಮನಿಗೆ ನಿನಗೆ ಫುಲ್ ಫ್ಯಾನ್ಸ್ ಫಾಲೋವರ್ಸ್ ಎಂದು ಪ್ರಶ್ನೆ ಮಾಡಿದ್ದಾರೆ. ಆಗ ಮಲ್ಲಮ್ಮ ಅವರು ಫುಲ್ ನಂದೇ ಹವ ಅಂತ ಹೇಳಿದ್ದಾರೆ. ಧ್ರುವಂತ್ ಅವರು ಮಲ್ಲಮ್ಮನನ್ನು ನೋಡಿ ಖುಷಿಯಿಂದ ಅಪ್ಪಿಕೊಂಡಿದ್ರು. ಮಲ್ಲಮ್ಮ ಹಾಗೂ ಧ್ರುವಂತ್ ಕ್ಲೋಸ್ ಆಗಿದ್ರು. ಈಗ ಧ್ರುವಂತ್ ಅವರು ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ನೀವು ಹೋದಾದ್ಮೇಲೆ ನನಗೆ ಜೋಡಿ ಇರಲಿಲ್ಲ, ಏನೆಲ್ಲ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಶ್ವಿನಿ ಗೌಡ ಬಳಿ ಧ್ರುವಂತ್ ಅವರು ಮಲ್ಲಮ್ಮ ಮೊದಲಿನ ಥರ ಇಲ್ಲ, ಎಲ್ಲೂ ಜರ್ಕ್ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ. ಆಗ ಅಶ್ವಿನಿ ಗೌಡ ಅವರು ಏನೇ ಇರಲಿ ನನಗೆ ನೀನು ನಿನಗೆ ನಾನು ಅಂತ ಹೇಳಿದ್ದಾರೆ. ಅದಾದ ಬಳಿಕ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಲ್ಲಮ್ಮನ ತಲೆ ಮೇಲೆ ನೀರು ಸುರಿಯಲಾಗಿದೆ. ಇದು ಯಾಕೆ ಅಂತ ರಿವೀಲ್ ಆಗಬೇಕು. ಮಲ್ಲಮ್ಮ ಬಂದ ಮೇಲೆ ಏನೇನು ಚೇಂಜಸ್ ಕಾಣಲಿದೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತಿನ ಪ್ರೋಮೋದಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ರಕ್ಷಿತಾ, ಧ್ರುವಂತ್ ಅವರು ಬೇಗ ಹೋಗಿ ಅವ್ರನ್ನ ತಪ್ಕೋತಾರೆ, ಅವ್ರನ್ನ ಮಾತಾಡಿಸ್ತಾರೆ. ಆಮೇಲೆ ಧ್ರುವಂತ್ ಅವರು ಮಲ್ಲಮ್ಮ ಅವ್ರನ್ನ ಕರ್ಕೊಂಡು ರೂಮ್ನೊಳಗೆ ಹೋಗಿ ಅವರು ಹೇಳ್ತಾರೆ, ನೀವು ಹೋದ್ಮೇಲೆ ನನ್ನ ಜೊತೆ ಯಾರೂ ಇರಲಿಲ್ಲ ಆಟ ಆಡೋಕ್ಕೆ, ನಾನು ಒಬ್ಬನೇ ಒಂಟಿಯಾಗಿದ್ದೆ ಅಂತ. ಆಮೇಲೆ ಮಲ್ಲಮ್ಮ ಅವರು ಗಿಲ್ಲಿಯವ್ರ ಜೊತೆ ಮತ್ತು ಎಲ್ಲರ ಜೊತೆ ಆಗ ಅಡುಗೆ ಮನೇಲಿ ಮಾತಾಡ್ತಾ ಇರ್ತಾರೆ. ಆವಾಗ ಧ್ರುವಂತ್ ಅವರು ಬಂದು ಅಶ್ವಿನಿ ಅವ್ರ ಜೊತೆ ಮಲ್ಲಮ್ಮ ಮೊದಲಿನ ಥರ ಇಲ್ಲ, ಚೇಂಜ್ ಆಗಿದ್ದಾರೆ ಹೊರಗೆ ಹೋದ್ಮೇಲೆ ಅಂತ ಹೇಳಿದ್ದಾರೆ. ಆಮೇಲೆ ಮಲ್ಲಮ್ಮ ಅವ್ರ ಮೇಲೆ ನೀರು ಹಾಕ್ತಾಯಿದ್ರೆ ಅದು ಯಾಕೆ, ಯಾರು ಹಾಕ್ತಾಯಿದ್ರೆ ಅಂತ ಗೊತ್ತಿಲ್ಲ. ತಿಳ್ಕೊಬೇಕು ಅಂದರೆ ನಾವು ಇವತ್ತಿನ ಎಪಿಸೋಡ್ನ ನೋಡೋಣ. ಈ ವೀಕ್ ಫಿನಾಲೆ ವೀಕ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಿದೆ. ನೋಡೋಣ ಹೇಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.